ಕಲಬುರಗಿಯ ಆಳಂದದಲ್ಲಿ ಮತಗಳವು ಪ್ರಕರಣ ಸಂಬಂಧಪಟ್ಟಂತೆ ಮತಗಳಲ್ಲಿ ಈ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಪಾತ್ರ ಇರುವುದು ದೃಢಪಡ್ತಾ ಇದೆ. ನೋಡಿ, ಎಸ್ಐಟಿಯಿಂದ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ. ತಂದೆ ಜೊತೆ ಮಗ ಹರ್ಷಾನಂದ ವಿರುದ್ಧವೂ ಕೂಡ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ನಡೆದಿದ್ದಂತಹ ಮತಗಳವು ಈ ಒಂದು ಪ್ರಕರಣದ ತನಿಖೆಗೆ ಸಿಐಡಿ ಮತ್ತೆ ಎಸ್ಐಟಿಯನ್ನ ರಚನೆ ಮಾಡಿತ್ತು ಸರ್ಕಾರ. ತನಿಖೆಯನ್ನ ಮುಗಿಸಿ 22,000 ಪುಟಗಳ ಚಾರ್ಜ್ ಶೀಟ್ ಅನ್ನ ಇಲ್ಲಿ ಸಲ್ಲಿಕೆ ಮಾಡಲಾಗಿದೆ. ಈ ಬಗ್ಗೆ ಮೊದಲು ಆರೋಪವನ್ನ ಮಾಡಿದ್ದಂತಹ ಕಾಂಗ್ರೆಸ್ನ ಶಾಸಕ ಬಿಆರ್ ಪಾಟೀಲ್, ಆ ಬಳಿಕ ಚುನಾವಣಾ ಅಧಿಕಾರಿಗಳಿಂದ ದೂರನ್ನ ಕೂಡ ನೀಡಲಾಗಿತ್ತು. ರಾಹುಲ್ ಗಾಂಧಿ ಕೂಡ ಈ ಬಗ್ಗೆ ಆರೋಪವನ್ನ ಮಾಡಿದ್ರು. ಬಳಿಕ ಪ್ರಕರಣದ ತನಿಖೆಯನ್ನ ನಡೆಸಿದಂತಹ ಎಸ್ಐಟಿ ಅಧಿಕಾರಿಗಳು ಇದೀಗ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಅಪ್ಪ ಮಗ ಸೇರಿ 7 ಮಂದಿ ವಿರುದ್ಧ ಚಾರ್ಜ್ ಶೀಟ್ ಅನ್ನ ಇಲ್ಲಿ ಸಲ್ಲಿಕೆ ಮಾಡಲಾಗಿದೆ. ಆಳಂದದಲ್ಲಿ 5,994 ಮತದಾರರ ಹೆಸರನ್ನ ಅಳಿಸಲಾಗಿದೆ ಎನ್ನುವಂತಹ ಆರೋಪ. ಇದಕ್ಕಾಗಿ ಸೈಬರ್ ಸೆಂಟರ್ ಅನ್ನ ಬಳಕೆ ಮಾಡಿಕೊಂಡಿದ್ದರ ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು. ಮತದಾರರ ಹೆಸರನ್ನ ಅಳಿಸಿ ಹಾಕೋದಕ್ಕೆ ಗುತ್ತೇದಾರ್ ಹಣ ಪಾವತಿ ಅಂತ ಹೇಳಿ ಇಲ್ಲಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಕೂಡ ಮಾಡಲಾಗಿದೆ. ಕಲಬುರಗಿಯ ಆಳಂದದಲ್ಲಿ ಮತಗಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಪಾತ್ರ ದೃಢಪಟ್ಟಿದೆ. ಎಸ್ಐಟಿಯಿಂದ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆ ಮಾಡಲಾಗಿದೆ. ಕಾಂಗ್ರೆಸ್ ಮತಗಳವು ಆರೋಪಕ್ಕೆ ಮೊದಲ ಪುರಾವೆ ಇಲ್ಲಿ ಲಭ್ಯವಾಗ್ತಾ ಇದೆ. ಆಳಂದದಲ್ಲಿ 5,994 ಮತಗಳನ್ನು ಅಳಿಸಿ ಹಾಕಿರುವಂತಹ ಆರೋಪ. ಇದಕ್ಕಾಗಿ ಗುತ್ತೇದಾರ್ ಮತ್ತವರ ಪುತ್ರ ಕಾಲ್ ಸೆಂಟರ್ ಅನ್ನ ಬಳಕೆ ಮಾಡಿಕೊಂಡಿರುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಮತಗಳನ್ನ ಅಳಿಸಿ ಹಾಕೋದಕ್ಕೆ ಈ ಗುತ್ತೇದಾರ್ ಹಣ ಪಾವತಿಸಿದಂತಹ ಆರೋಪಗಳು ಕೂಡ ಇದೆ. 2023ರ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಮತಗಳವು ನಡೆದಂತಹ ಆರೋಪಗಳು ಕೂಡ ಕೇಳಿ ಬಂದಿತ್ತು. ಆಳಂದ ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲ್ ಆರೋಪವನ್ನ ಕೂಡ ಮಾಡಿದ್ರು.